ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಂ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ. ಎಲೆಕೋಸು, ಇದು ಕ್ಯಾಬೇಜ್. ಎಲೆಕೋಸು ಕ್ಯಾಬೇಜ್, ಇದರಲ್ಲಿ ವಿಟಮಿನ್ ಕೆ ಇರುತ್ತೆ ಹಾಗೂ ವಿಟಮಿನ್ ಸಿ ಹಾಗೂ ವಿಟಮಿನ್ B12 ಇರುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂನಂತಹ ಪ್ರಮುಖ ಪೋಷಕಾಂಶಗಳ ಸಮೃದ್ಧವಾಗಿದ್ದು ಈ ಕ್ಯಾಬೇಜ್ನಿಂದ ತೂಕ ಇಳಿಕೆಗೂ ತುಂಬ ಸಹಕಾರಿಯಾಗುತ್ತೆ ಮತ್ತು ಇದರಲ್ಲಿ ಜಾಸ್ತಿ ನಾರಿನಾಂಶ ಎಲ್ಲ ಇರುತ್ತೆ. ಜೀರ್ಣಕ್ರಿಯೆಗೆ, ಮೂಳೆಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೂ ತುಂಬ ಸಹಕಾರಿಯಾಗುತ್ತೆ. ಇದರಿಂದ ಕ್ಯಾನ್ಸರ್ ವಿರೋಧಿ ಗುಣಗಳು ಸಹ ಇದರಲ್ಲಿ ಬರುತ್ತೆ. ಇದು ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ, ಹೃದಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಓಕೆ, ಇದನ್ನು ಉಪಯೋಗಿಸಬೇಕು. ನೆಕ್ಸ್ಟ್ ಇದರಲ್ಲಿಂದ ಚಾಟ್ಸು ಮಾಡ್ಬೋದು ಅಥವಾ ದೋಸೆನೂ ಮಾಡ್ಬೋದು, ಹೋಗಿ ಪಲ್ಯ ಮಾಡ್ಬೋದು, ಪಲಾವ್ ಮಾಡ್ಬೋದು, ಹಾಗೆ ಡಿಫ್ರೆಂಟಾಗಿ ಎಲ್ಲ ಮಾಡ್ಬೋದು. ಟೇಸ್ಟಿ ಆಗಿರುತ್ತೆ ತುಂಬ. ಇದರಿಂದ ಗೋಬಿನೂ ಮಾಡ್ತಾರೆ. ಓಕೆ, ಬೌಲ್ ತಗೋಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದರೊಳಗೆ ಕಡಲೆ ಹಿಟ್ಟು ಇರುತ್ತಲ್ಲ, ಕಡಲೆ ಹಿಟ್ಟು ಹಾಕ್ಕೋಬೇಕು. ಓಕೆ, ಕಡಲೆ ಹಿಟ್ಟು ಹಾಕ್ಕೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಕಡಲೆ ಹಿಟ್ಟು ಹಾಕೊಂಡ ನಂತರ ಸ್ವಲ್ಪ ಕಾಳು ಅಂತಾರಲ್ಲ, ಅದನ್ನ ಕ್ರಷ್ ಮಾಡಿ ಅದಾದರೂ ಹಾಗೆ ಆದರೂ ಹಾಕ್ಬೋದು. ಓಕೆ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೋದು. ಓಕೆ, ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ಕಾಸಿರೋ ಎಣ್ಣೆ ಹಾಕ್ಕೊತೀನಿ. ಕಾಸಿರೋ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಓಕೆ, ಬ್ಯಾಟರ್ ರೆಡಿ. ಬ್ಯಾಟರಲ್ಲಿ ನಾವು ಕ್ಯಾಬೇಜ್ ಹಾಕ್ಕೊತೀನಿ. ಓಕೆ, ಕ್ಯಾಬೇಜ್ ಕಟ್ ಮಾಡಿ ಹಾಕ್ಕೊತೀನಿ. ಓಕೆ, ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀರಿ ನೋಡಿಕೊಂಡು ಹಾಕೋಬೇಕು. ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಎರಡು ಕೈಯಿಂದ ನೀಟಾಗಿ ಕಲಿಸ್ಕೊಳ್ಬೇಕು. ಕೈಯಿಂದ ನೀಟಾಗಿ ಕಲಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಟ್ಟು ಇದನ್ನು ಪಕೋಡ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಹಾಗೆ ಹಾಕ್ಕೊಂತ ಹೋಗಬೇಕು. ಆಯಿತಾ, ನೀಟಾಗಿ ಬೆನೆಸ್ಕೋಬೇಕು. ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂಥ ರೆಸಿಪಿ ಇದು, ಎಲೆಕೋಸ್ ಪಕೋಡ. ತುಂಬ ಟೇಸ್ಟಿ ಆಗಿರುತ್ತೆ. ಯಾವ ಏನು ಮಸಾಲನೇ ಹಾಕಲಾರ್ದ ಮಾಡಿರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವ ಮಸಾಲ, ಗರಂ ಮಸಾಲ, ಧನಿಯಾ ಕಾಳು ಅಥವಾ ಏನು ಹಾಕೇ ಇಲ್ಲ, ಆದರೂ ತುಂಬ ಟೇಸ್ಟ್ ಆಗಿರುತ್ತೆ.